ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಮಿನಿ ಬ್ಲಾಗ್. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ನನ್ನ ಮಾರ್ನಿಂಗ್ ತುಂಬಾ ಸ್ಟ್ರೆಸ್ ಫ್ರೀ ಆಗಿರುತ್ತೆ ಅಂತ. ಸೊ ಅಷ್ಟು ಸ್ಟ್ರೆಸ್ ಫ್ರೀ ಆಗಿ ನಿಮ್ಮ ಮಾರ್ನಿಂಗ್ನ ನೀವು ಕಳಿಬೇಕು ಅಂತ ಅಂದರೆ ಅದರ ಹಿಂದಿನ ದಿನ ಅಂದರೆ ನೈಟ್ ರೂಟೀನನ್ನು ನೀವು ಸ್ವಲ್ಪ ಪ್ರೊಡಕ್ಟಿವ್ ಆಗಿ ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಾನು ಆ್ಯಸ್ ಎ ವರ್ಕಿಂಗ್ ವುಮೆನ್ ಆಗಿ ನನ್ನ ಪ್ರೊಡಕ್ಟಿವ್ ನೈಟ್ ರೂಟೀನ್ ಹೇಗಿರುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗೋಸ್ಕರ ಅಂತ ತಿಳಿಸ್ಕೊಡ್ತಿದ್ದೀನಿ. ಮೊದಲನೇದಾಗಿ ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ರಾತ್ರಿ ಊಟ ಎಲ್ಲ ಆಗಿದ ನಂತರ ಕಿಚನ್ಗೆ ಸ್ವಲ್ಪ ಟೈಮ್ನ ಕೊಡ್ತೀನಿ. ಎಸ್ಪೆಷಲಿ ನನ್ನ ಒಂದು ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ಸ್ ಆಗಿರುತ್ತೆ. ನಾಳೆ ಬ್ರೇಕ್ಫಾಸ್ಟಲ್ಲಿ ನಾನು ಹಾಗಲಕಾಯಿ ಗೊಜ್ಜು ಹಾಗೆಯೇ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಚಪಾತಿ ಹಿಟ್ಟನ್ನು ನೈಟನ್ನೇ ಕಲಸಿಡ್ತೀನಿ, ಏನೂ ಆಗೋದಿಲ್ಲ, ಆರಾಮಾಗಿ ನಾವು ಯೂಸ್ ಮಾಡ್ಕೋಬೋದು ಬೆಳಗ್ಗೆ. ನಂತರ ಡ್ರೈ ಫ್ರೂಟ್ಸ್ ಎಲ್ಲನೂ ನೆನೆಸಿಟ್ಟು ನಾನು ಖಾಲಿ ಹೊಟ್ಟೆಯಲ್ಲಿ ಒಣ ದ್ರಾಕ್ಷಿ ನೀರನ್ನ ಕುಡಿಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ಅದನ್ನು ಕೂಡ ನೀರಲ್ಲಿ ನೆನೆಸಿಟ್ಬಿಟ್ಟು ಅದಾಗಿದ ನಂತರ ಅಡುಗೆ ಮನೆನ ಸ್ವಲ್ಪ ಹಾಗೆಯೇ ರೂಟೀನ್ ಆಗಿ ಕ್ಲೀನ್ ಮಾಡೋ ಥರ ಮಾಡಿಕೊಂಡು ನಂತರ ನೆಕ್ಸ್ಟ್ ಡೇಗೆ ಯಾವುದೆಲ್ಲ ಡ್ರೆಸ್ನ ನಾನು ವೇರ್ ಮಾಡಬೇಕು, ಎಸ್ಪೆಷಲಿ ನಮಗೆ ಸ್ಯಾರಿ ಅಲ್ವಾ, ಅದನ್ನೆಲ್ಲ ಪ್ರಿಪೇರ್ ಮಾಡಿ ಇಡ್ತೀನಿ. ಸೊ ಇದಿಷ್ಟು ಕೂಡ ನನ್ನ ಸಿಂಪಲ್